ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾ ಆರಾಮದೀನಿ ನೋಡ್ರಿ. ಈಗ ಬ್ಲಾಗನ್ನು ಚಾಲೂ ಮಾಡೀನಿ. ಹೇಳ್ಬೇಕಂದ್ರೆ ಟೈಮು 12 ಹಂಗೆ ಹತ್ತತ್ರನೇ ಇತ್ತು. ಹಂಗಾಗ್ಬಿಟ್ಟು ಬ್ಲಾಗನ್ನು ಚಾಲೂ ಮಾಡಿದೆ. ಇದಾಗಿಂದ 1ನೇ ಬ್ಲಾಗ್, ಅಂದರೆ ಎಕ್ಸಾಮ್ ಆಗಿಂದ 1ನೇ ಬ್ಲಾಗ್ 8th-ನಿಂದ 9th ಪ್ರಮೋಟ್ ಆಗುವಂತಹ ಸಮಯ. ಅದಾದಮೇಲೆ ರಿಸಲ್ಟ್ ಏಪ್ರಿಲ್ 10 ಆವತ್ತಿನ ನನ್ನ ಬರ್ಡೇ ಆಗಿರ್ತೈತಿ. ಸ್ವಲ್ಪ ಹೆದರಿಕೆನೂ ಆಗುತ್ತೆ, ಎಲ್ಲಿ ಬರ್ಡೇ ದಿವಸ ಬೈಸ್ಕೊಳೋದಾಗತ್ತನ ಅಂತ. ಇರಲಿ, ನಡೀತೈತಿ. ಚಲೋ ಆಗಿದ್ರೆ ಬೈಸ್ಕೊಂಡೆಲ್ಲ, ಚಲೋ ಆಗಿರಲಿಲ್ಲ ಅಂದರೆ ಬೈಸ್ಕೊಂತಾರೆ ಎಲ್ಲರೂ. ಆಮೇಲೆ ಏನಾದರೂ ಪೇರೆಂಟ್ಸ್ ಮಾಡಲಿದ್ದಕ್ಕೆ ಅದನ್ನ ಹೇಳೋದು. ಹಂಗಾಗ್ಬಿಟ್ಟು ನಾನು ಅನ್ಕೊಳ್ತೀನಿ, ನಿಮ್ಗದು ಇದ್ರೂ ಇರ್ಬೋದು, ಬಿಟ್ಟರು ಬಿಡ್ಬೋದು. ಈ ಹುಡುಗಿ ವಿಡಿಯೋ ಮಾಡ್ತಾಳಲ್ಲ, ಇವ್ರ ಪಪ್ಪ ಮಮ್ಮಿ ಯಾರೂ ಇಲ್ಲ ಅಂದ್ರೆ ಅವ್ರು ಇದ್ರು ಏನು ಕೆಲಸ ಮಾಡ್ತಾರೆ, ಯಾವ ಇದ್ರೊಳಗೆ ಅದಾರ, ಹುದ್ದೆ ಒಳಗೆ, ಅದೆಲ್ಲ ಡೌಟ್ ಇರ್ಬೋದು. ಓಕೆ, ನಾ ಇವತ್ತು ಅದನ್ನು ಕ್ಲಾರಿಫೈ ಮಾಡ್ತೇನೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಂಗೆ ಈ ಒಂದು ಇನ್ಫಾರ್ಮೇಷನ್ ಕೊಡಬೇಕಂತ ಭಾಳ ಅನಿಸ್ಲಿತ್ತಿತ್ತು. ಹಾಗಾಗಿ ಇವತ್ತು ಈ ವಿಡಿಯೋದ ಒಳಗೆ ಇಷ್ಟೆಲ್ಲ ಇನ್ಫಾರ್ಮೇಷನ್ಸ್ ಕೊಡ್ತೇನೆ. ಆಮೇಲೆ ಇದ್ರೊಳಗೆ ಇನ್ನೊಂದು ಇನ್ಕ್ಲೂಡ್ ಆಗಿರ್ತೈತಿ. ಅದೇನಂದ್ರೆ LIC, ಅದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡಲು ಇಷ್ಟಪಡ್ತೇನೆ ನಾ ಇವತ್ತು. ಅದನ್ನು ಕೇಳಿಸ್ಕೊಂಡು ಮಾಡಿಸ್ರಿ. LIC ಬದುಕೋರು ಭಾಳ ಹೆಲ್ಪ್ ಆಗುತ್ತೆ, ಕೊಡ್ತೀನಂತ ಮುಂದೆ. ಫಸ್ಟ್ ನಾ ಹೇಳಿದಾಗ ನನ್ನ ಫ್ಯಾಮ್ಲಿ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಅದಾದಮೇಲೆ ನನ್ನ ಬಗ್ಗೆ, ಅದಾದಮೇಲೆ ಹಂಗೆ ಸ್ವಲ್ಪ ಬ್ರೇಕ್ ತೊಗೊಂಡು ಆಮೇಲೆ LIC ಬಗ್ಗೆ ನಿಮಗೊಂದಿಷ್ಟು ಮಾಹಿತಿ ಕೊಡ್ತೇನಂತ. ಫಸ್ಟ್ ಬಂದ್ಬಿಟ್ಟು ನಾ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಂದ್ರೆ, ಈಗ ನೋಡ್ತಿರ್ಬೋದು ನಾವು ಬಾಡಿಗೆ ಮನೆ ಅದೇವಿ, ಅದು ಇದು ಅಂತ. ಅಯ್ಯೋ ಬಾಡಿಗೆ ಮನೆ ಅದೇವಿ, ನಾ ರೊಕ್ಕ ಬರೋಕೆ ಹಿಂಗೆ ನೋ, ಅದು ನನ್ನ ರೀಸನ್ನೇ ಅಲ್ಲ. ಹೇಳ್ಬೇಕಂದ್ರೆ ಅಂದದ್ದು ರೀಸನ್ನ ಬೇರೆ ಐತಿ. ನನಗೆ ನಾ ಈಗ ನೋಡ್ತೀನಲ್ಲ ಬೇರೆದವ್ರ ವ್ಲಾಗ್ ಎಲ್ಲ, ಅವ್ರು ಎಷ್ಟು ಚೆಂದ ಮಾಡ್ತಾರೆ, ಅವ್ರನ್ನ ನೋಡಿ ನಾನು ಮಾಡಬೇಕಲ್ಲ ಅಂಥೇಳಿ ಚಿಕ್ಕ ವಯಸ್ಸಿನಾಗ ನನಗದು ಭಾಳ ಇಷ್ಟ ಆಗ್ಲಿಕ್ಕತ್ತು. ನಾ ಒಂದು ಸತಿ ಮಾಡಿದ್ದೆ, ನನಗೂ 7 ಮಂದಿ ವ್ಯೂಸ್ ಹಾಕ್ತಾರೆ, ಇಷ್ಟು ನೋಡ್ತಾರೆ. ಅಪ್ಪ ಅವರು 7 ಮಂದಿ ಏನಾದರೂ ನೋಡ್ತಾರ ಅಂತ ಭಾಳ ಖುಷಿ ಪಡ್ತೀನಿ. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ 7 ಮಂದಿ ಯಾರು ನೋಡ್ರಿ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಿಮ್ಮ ಪ್ರೀತಿ ಎಲ್ಲ ನನ್ನ ಮೇಲೆ ಇರಲಿ, ಸಪೋರ್ಟ್. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ನನ್ನಲ್ಲಿ ಏನಾದರೂ ತಪ್ಪಾಗಿದ್ರೆ ಅದನ್ನು ಕಮೆಂಟ್ ಮಾಡಿ ನನ್ನ ಸರಿಪಡಿಸ್ರಿ ಅಂತ ಕೇಳ್ಕೊತೇನೆ. ಆಮೇಲೆ ನನ್ನಲ್ಲಿ ಏನಾದರೂ ನಾ ಏನೋ ಮಾತಾಡೋ ಬರ್ದಲ್ಲಿ ಏನಾದರೂ ತಪ್ಪು ಮಾತಾಡಿದ್ರೆ ಅದನ್ನು ಕರೆಕ್ಟ್ ಮಾಡಿರಿ. ನಾ ಏನು ತಿಳ್ಕೊಳಲ್ಲ. ಈಗ ಬಂದ್ಬಿಟ್ಟು ನಾ ವಿಡಿಯೋ ಮಾಡ್ಲಿಕ್ಕೆ ಕಾರಣ ನಮಗೆ ಹೇಳಿದ್ದಾತ, ಅದು ನನ್ನ ಹಾಬಿ, ಆಮೇಲೆ ನನ್ನ ಇಷ್ಟ, ನಾ ಅದನ್ನು ಮಾಡ್ಬೇಕಂತ ನನಗೆ ಅನ್ನಿಸ್ತು. ಅದಾದಮೇಲೆ ಇಲ್ಲಿ ನನ್ನ ಬಗ್ಗೆ ಬಯೋಡೇಟಾ ಹೇಳೋದಾದ್ರೆ, ನಾವು 8 ಅಂದ್ರೆ ಈಗ ನಾವು ಇರೋದು 4 ಜನ ರೀ. ನಾನು, ನಮ್ಮ ಮಮ್ಮಿ, ನಮ್ಮ ಪಪ್ಪ, ಮಮ್ಮಿ ಪಜ್ಜು, ಅಂದರೆ ನಮ್ಮ ತಮ್ಮ. ಇಲ್ಲೇ ನಮ್ಮ ಪಪ್ಪಾದೂರು ಹುಲ್ಲೂರು, ಆ ಸೈಡ್ ಮುದ್ದೇನಗುಡಿ ಸೈಡ್ ರೋಣ ತಾಲೂಕು ಆಗುತ್ತೆ ರೀ. ಅಲ್ಲಿ ಇರ್ತೀವಿ. ಅಲ್ಲಿ ಇದ್ರು ನಮ್ಮ ಅಜ್ಜಿಯವರು, ನಮ್ಮ ಅಜ್ಜಿ ತಾತ, ಆಮೇಲೆ ಅವ್ರಿಗೆ 3 ಮಂದಿ ಮಕ್ಕಳು, ಅವ್ರಷ್ಟು ಇದ್ರು ರೀ. ಅದರೊಳಗೆ ಒಬ್ಬರು ತೀರ್ಕೊಂಡಾರ. ಆಮೇಲೆ ಅಜ್ಜಿ ತಾತ ಇಬ್ಬರು ತೀರ್ಕೊಂಡವ್ರು. ಅದಾಗಿಂದ ನಮ್ಮ ಪಪ್ಪ ಮತ್ತು ಅವ್ರ ತಂಗಿ ಅದಾರ. ಅವ್ರ ತಂಗಿ ಹೊಳೆಯಾಲೂರು, ಅವ್ರನ್ನ ಅಲ್ಲಿ ಕೊಟ್ಟದಲ್ಲ. ಹಾಗಾಗಿ ಅವರು ಸ್ವಂತ ಬಿಟ್ರಿ. ನಮ್ಮ ಮಾಮ ಅವರು ಆಗಿರ್ಬೋದು, ಅವರಿಗಿಬ್ಬರು ಮಕ್ಕಳು ರಾಚಮ್ಮ ಬಸವಂತ ನಮ್ಮ ಮಕ್ಕಳ. ಇದಾಗಿಂದ ನಾವು ಬಂದ್ಬಿಟ್ಟು ಗದಗಳು ಸೆಟ್ಲಾಗಿದ್ದೆ. ನಾವೇನು ಗದಗಳು ಸೆಟ್ಲಾಗಿದ್ದು ಅಂತಪ್ಪ ಅಂದ್ರೆ, ನಾವು ಇಲ್ಲಿ ಬಂದಿದ್ದು ನಮ್ಮ ಪಪ್ಪಗೋಸ್ಕರ. ಯಾಕಂದ್ರೆ ಅವರು ತಮ್ಮ ಎಜುಕೇಷನಿಗೆ ಬಂದಿದ್ರು ಇಲ್ಲಿ. ಅಂದರೆ LLB ಆಗಿರ್ಬೋದು, ಆಮೇಲೆ ಇದು ಏನದು ಕಾಲೇಜ್ ಮುಗಿಸ್ಕೊಳಕ ಎಲ್ಲ ಇಲ್ಲೇ ಬಂದಿದ್ರಿ ಅವರು, ಗದಗೊಳಗೆ ಮುಗಿಸ್ಕೊಳ್ಳಿಕ್ಕೆ. ಹಂಗಾಗಿ ಇಲ್ಲೇನ ಅವರು ಶಿಫ್ಟ್ ಆಗಿಬಿಟ್ಟಾರ, ಇಲ್ಲೇನ ನಮಗೂ ಶಿಫ್ಟ್ ಮಾಡ್ಯಾರ. ಅಲ್ಲೇನೂ ಆ ಮನೆ ಹುಲ್ಲೂರೊಳಗೆ ಇದ್ದಿದ್ದು ಬಾಡಿಗೆ ಕೊಟ್ಟಿದ್ವಿ ನಾವು. ಅದಾರ, ನಾವೇನು ಬಾಡಿಗೆ ಇಸ್ಕೊಳಕ್ಕೆ ಹೋಗಲ್ಲ. ಎದಕ್ಕಂದ್ರೆ 20,000 ರೂಪಾಯಿ ಅಂದ್ರೆ ಅಷ್ಟು ಖರ್ಚಾಗದ ಅದು ಮನೆ ಕಲೆಕ್ಟ್ ಹಾಕಕ್ಕೆ. ನಾವೇನೋ ಬಾಡಿಗೆ ಇಸ್ಕೊಳಕ್ಕೆ ಹೋಗಿಲ್ಲ. ಅದಾಗಿಂದ ನಾವಿಲ್ಲಿ ಗದಗಳ ಬಂದಿದ್ದಲ್ಲ, ಅಲ್ಲಿ ಇದ್ವಿ ರೀ ನಾವು. ನೀವು ನೋಡಿರ್ಬೋದು, ಒಂದಿಷ್ಟು ವ್ಲಾಗ್ಗಳು ಹಾಕೇನಿ. ಕೆಂಚಿನಗೌಡ್ರು ಅಲ್ಲಿದ್ವಿ. ಚಿಂತಾಮಣಿ ಹಾಸ್ಪಿಟಲ್, ವಕೀಲ್ಚಾಳ್ ರೋಡ್, ಶಂಕರಾಚಾರ್ಯ ರೋಡ್ ಕಡೆ ಇದ್ವಿ. ಅಲ್ಲಿ ಫುಲ್ ಸೆಟ್ಲಾಗಿದ್ವಿ. ಅಲ್ಲೇನ ರೂಢಿ ಇತ್ತು, ಎಲ್ಲ ಇತ್ತು. ಬಟ್ ಒಂದೊಂದು ಇದ್ರೊಳಗೆ ನಾವು ಚೇಂಜ್ ಮಾಡಬೇಕಾದಂತಹ ಪರಿಸ್ಥಿತಿ ಬಂತು. ಹಾಗಾಗಿ ಇಲ್ಲಿ ನಿಸರ್ಗ ಬಡಾವಣೆ, ಅಬ್ದುಲ್ ಕಲಾಂ, ಹತಿರ್ಗಿರಿ ನಾಕ ರೋಡ್, ಅಬ್ದುಲ್ ಕಲಾಂ
ಥರ್ಡ್ ಕ್ರಾಸ್ ರೋಡಿಗೆ ಬಂದುಬಿಟ್ಟೇವ್ರಿ ಇಲ್ಲಿ. ಹಂಗಾಗಿ ಸ್ವಲ್ಪ ಹೋಗೋದು ಬರೋದಾಗಿರ್ಬೋದು ಭಾಳ ತೊಂದರೆ ಆಗೈತಿ. ನಾವು ಹುಡುಕ್ಲಿತ್ತೇವಿ ಮನೆ ನೋಡಬೇಕು. ಇದಾಗಿಂದ ನಾನಂದೆ ನಮ್ಮ ಮನೆಯೊಳಗೆ ಬರೀ 4 ಜನ, ನಾನು, ನಮ್ಮ ಮಮ್ಮಿ, ನಮ್ಮ ಪಪ್ಪ, ಪಜ್ಜು ಅಂತ. ಕೇಳೋದು ನಮ್ಮ ತಮ್ಮ ಬಂದ್ಬಿಟ್ಟು ಈಗ 7th 6th ಮುಗಿದು 7th ಹೋಗೋಣ, ನಾನು 8th ಮುಗಿದು 9th ಹಾರ್ಡ್ ವರ್ಕ್ ಮಾಡ್ಬೇಕು. ಅದಕ್ಕೆ ನಮ್ಮ ಅಂದ್ರೆ ಈಗ ನಾವಿಬ್ಬರು ಒಂದೇ ಸ್ಕೂಲ್ ಬಾಳವಿನಾಯಕ ಅಂತ ಸ್ಕೂಲ್ ಮಸ್ತ್ ಅದ ರೀ. ಅದು ಚಲೋ ಐತಿ. ಎಲ್ಲ ಎಕ್ಸ್ಟ್ರಾ ನಾಲೆಜ್ ಆಗಿರ್ಬೋದು, ಸ್ಕಿಲ್ಸ್ ಎಲ್ಲದನ್ನು ಬಿಲ್ಡ್ ಮಾಡುತ್ತೆ. ಇದಾಗಿದ್ದ ನಮ್ಮ ಮಮ್ಮಿ ಬಂದ್ಬಿಟ್ಟು ಹೌಸ್ ವೈಫ್. ಓಕೆ, ಹೌಸ್ ವೈಫ್ ಅವರು ಕೆಲ್ಸಕ್ಕೆ ಹೋಗಿಲ್ಲ, ಯಾವಾಗಲೂ ಹೋಗೋದಿಲ್ಲ ಅಂತ ಬಂದಿದ್ದೀನಿ. ಹೌಸ್ ವೈಫ್ ರೀ ಅವರು. ನಮ್ಮ ಪಪ್ಪ ಬಂದ್ಬಿಟ್ಟು LIC ಏಜೆಂಟ್ ಅದಾರ. ಅದಾದಮೇಲೆ ಪಿಕ್ನಿ ತುಂಬ್ತಾರ, ಮಾಡ್ತಾರೆ. ಇವೆರಡು ಮಾಡ್ತಾರ. ಇದಾಗಿಂದ ಇಲ್ಲ ಫ್ರೆಂಡ್ಸ್, ಸಾರಿ ಅಲ್ಲಿ ಯಾಕಂದ್ರೆ TV ಹಾಕೋ ಬಂದಲ್ಲ, ಹಂಗೆ ಸ್ವಲ್ಪ ಡಿಸ್ಟರ್ಬ್ ಆಯ್ತು. ಅದಕ್ಕೆ ಕಂಟಿನ್ಯೂ ಮಾಡ್ತೀನಿ. ನಿಮ್ಗೆ ಗೊತ್ತಿರೋಂಗೆ ಅಪ್ಪಾಜಿ ಏನಂದ, ನಾನು LIC ಏಜೆಂಟ್, ಆಮೇಲೆ ಪಿಗ್ನಿ ತುಂಬ್ತಾರೆ. ಅವ್ರು ಆದರೂ ತಮಗೆ ಎಷ್ಟು ಕಷ್ಟ ಇದ್ರು ನಮಗೆ ಎಲ್ಲದನ್ನು ಏನೇನೋ ಕಮ್ಮಿ ಮಾಡಿ ಎಲ್ಲ ತಂದು ಹಾಕೋರು. ನಂಗೆ ಭಾಳ ಇಷ್ಟ ಇಬ್ಬರು ಪೇರೆಂಟ್ಸು. ಇದಾಗಿಂದ ಇದಿಷ್ಟು ನಮ್ಮ ಫ್ಯಾಮಿಲಿ ಇಂಟ್ರೊಡಕ್ಷನ್. ನೀವು ಏನು ಅನ್ಕೊತಿರ್ಬೋದು, LIC ಏಜೆಂಟ್ ಇವ್ರ ಪಪ್ಪನ ಅದಾರ, ಈಗೇನು ಇವ್ರ ಪಪ್ಪ ಅದಾರ ಅಂತ ಹೇಳತ್ತಾನು. ನಿಮ್ಮ ಜೀವನಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಕೊಂಬಿಟ್ಟು ಹೇಳತ್ತಿನ ಹೊರತು ಏನೇನೂ ಇಲ್ಲ. ಬೇಕಾದ್ರೆ ನಿಮ್ಮ ಇಷ್ಟ ರೀ, ನೀವು ಇದನ್ನು ಮಾಡ್ಬೋದು, ನೋಡಿಕೊಂಡು ಇದು ಮಾಡಿರಿ. ಈ LIC ಅನ್ನೋ ಒಂದು ಪಾಲಿಸಿ ಇದಲ್ಲ, ಇದರ ಫುಲ್ ಫಾರ್ಮ್ ಬಂದ್ಬಿಟ್ಟು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳ್ಕೊಂಬಿಟ್ಟು. ಇದು ಒಂದು ಭಾರತದ ಅತಿ ದೊಡ್ಡ ಹುದ್ದೆ ಆಗಿರ್ಬೋದು, ವಿಶ್ವಥ ಜೀವ ವಿಮಾ ಎಲ್ಲವೂ ಆಗಿರ್ಬೋದು. ಇದರಿಂದ ನಮ್ಮ ಸುರಕ್ಷಿತ ಹೂಡಿಕೆ ಆಗಿರ್ಬೋದು, ತೆರಿಗೆ ವಿನಾಯಿತಿ ಆಗಿರ್ಬೋದು, ಮತ್ತು ಭವಿಷ್ಯದ ಆರ್ಥಿಕ ಭದ್ರತೆಯನ್ನು ಕಾಪಾಡ್ತೈತಿ ಇದು ನಮ್ಮದು. ಆಮೇಲೆ ಇದ್ರೊಳಗೆ ಇದು ಎಲ್ಲ ನಮಗೆ ಇದನ್ನು ಮಾಡ್ಲಿಕ್ಕೆ ವಿವಿಧವಾದ ನಮಗೇನು ಕೊಟ್ಟಿದ್ರು ಪಾಲಿಸಿ, LIC ಪಾಲಿಸಿಗಳನ್ನು ಕೊಟ್ಟವ್ರ. ಇದ್ರೊಳಗೆ ಯಾವ್ದಂದ್ರೆ ಜೀವನ್ ಲಾಭ ಆಗಿರ್ಬೋದು, ಆಮೇಲೆ ಹೊಸ ಜೀವನ್ ಆನಂದ ಆಗಿರ್ಬೋದು, ಜೀವನ್ ಸುರಕ್ಷಿತ ಆಗಿರ್ಬೋದು, ಜೀವನ್ ಸುರಕ್ಷಾ ಆಗಿರ್ಬೋದು, ಜನ್ ಸುರಕ್ಷಾ ಆಗಿರ್ಬೋದು. ಇವೆಲ್ಲ ಅನೇಕ ಪಾಲಿಸಿಗಳನ್ನು ನಮಗವರು ನೀಡಿದ್ದಾರೆ. ಇವಕ್ರೊಳಗೆ ನಾವು ಹೊಸದಾಗಿ ಏನೇನೆಲ್ಲ ನಾವು ಇದು ಮಾಡ್ಕೋಬೋದು, ಎಲ್ಲ ಪಾಲಿಸಿಗಳನ್ನು ಬರ್ತಾವೆ. ಈ ಒಂದು ಎಲ್ಲ ಇಂಥವು ಎಲ್ಲ ಅದಾವಲ್ರಿ ಪಾಲಿಸಿ, ಭಾಳ ಹೆಲ್ಪು ನಿಮ್ಮ ಜೀವನಕ್ಕೂ ಮುಂದೆ. ನಿಮ್ಮ ಸುರಕ್ಷತೆ, ನಿಮ್ಮ ಭದ್ರತೆ, ನಿಮ್ಮ ಭವಿಷ್ಯದ ಭದ್ರತೆ ಆಗ್ಬೋದು, ನೀವು ಹೂಡಿಕೆ ಮಾಡಲಿಕ್ಕಾಗಿರ್ಬೋದು. ಆಮೇಲೆ ಸಾಲವನ್ನು ತಗೊಳ್ಬೇಕಾದ್ರೆ ಲೋನ್ ಪ್ರಕಾರವಾಗಿ ನೀವು ಸಾಲವನ್ನು ಪಡಿಬಹುದು. ಇದೆಲ್ಲವೂ ನಿಮಗೂ ಸಿಗ್ತದೆ. ಇದ್ರೊಳಗೆ ಇಷ್ಟೆಲ್ಲ ಪ್ರಯೋಜನಗಳೈತಿ. ಆಮೇಲೆ ಇದ್ರದ್ದು ಪ್ರಯೋಜನ ಅಂದರೆ LICಗಳ ಪ್ರಯೋಜನವೇನೆಂದ್ರೆ ತೆರಿಗೆ ವಿನಾಯಿತಿ. ಇದನ್ನು ಒಂದು ಪ್ರಯೋಜನ. ಸಾಲ ಸೌಲಭ್ಯ ಐತಿ, ಲೋನ್ ಪ್ರಕಾರವಾಗಿ ಸಾಲವನ್ನು ಕೊಡ್ತಾರೆ. ಲ್ಯಾಮಿನೇಷನ್ ಕೊಡ್ತಾರೆ. ಲ್ಯಾಮಿನೇಷನ್ ಪಾವತಿ ವಿಧಾನ ಅಂದ್ರೆ ತಿಂಗಳಕ್ಕೆ ವಾರಕ್ಕೆ ಹಂಗೂ ಐದಾರಿ ತುಂಬೋದು, ನಿಮ್ಮ ಇಷ್ಟ. ಈ ಒಂದು ಯಾವುದೇ ಪಾಲಿಸಿಗಳನ್ನು ನೀವು ಮಾಡಿಸಬೇಕಾದ್ರೆ ನೀವು ಎಲ್ಲ ಸುರಕ್ಷಿತವಾಗಿ ನೀವೇನು ಮಾಡಬೇಕು, ಎಲ್ಲ ಕಂಡೀಷನ್ಸ್ ಆಗಿರ್ಬೋದು, ಖರೀದಿ ಮಾಡೋದಕ್ಕಿಂತ ಮುಂಚೆ ಎಲ್ಲ ಕಂಡೀಷನ್ಸ್, ಅದಾದಮೇಲೆ ನಿಯಮ, ಅದರದ್ದು ಇದು ಏನಿರುತ್ತಲ್ಲ ನಿಯಮ, ಅದನ್ನು ನೀವು ಕರೆಕ್ಟಾಗಿ ಓದ್ಬಿಟ್ಟು ಈ ಒಂದು LIC ನೀವು ಮಾಡಿಸ್ಕೋಬೇಕಾದ್ರೆ ನೀವು ಅದಕ್ಕೆ ನಿಯಮಿತಿ ಇರುವ ಮಂದಿಗೆ ಅಂದ್ರೆ ಅಥವಾ ಕೆಲಸ ಮಾಡೋರಿಗೆ ನೀವೇನು ಮಾಡೋದು ಸಂಪರ್ಕಿಸ್ಬೋದು. ಈ ಒಂದು ಇದನ್ನು ಮಾಡಲಿಕ್ಕೆ ನೀವು ಬೇರೆದವ್ರಿಗೂ ಸಂಪರ್ಕಿಸ್ಬೋದು. ನಾನು ಒಂದು ಡಿಸ್ಕ್ರಿಪ್ಷನ್ ಒಂದು ನಂಬರ್ ಹಾಕಿರ್ತೀನಿ, ಅದಕ್ಕೂ ಸಂಪರ್ಕಿಸ್ರಿ. ನೀವು ನಿಮಗೆ ಅಂದರೆ ನಿಮ್ಮ ಜೀವನಕ್ಕೆ ಒಂದು ಇದಾಗುತ್ತಲ್ಲ, ಒಂದು ಸಹಾಯ ಆಗುತ್ತಲ್ಲ ಅನ್ನೋ ಒಂದು ವಿಚಾರಕ್ಕೆ ನಾನು ಇದನ್ನ ಹೇಳಿದೆ. ಇದು ನೀವು ಕೇಳ್ತಿರ್ಬೋದು, ಈಗ ಇಷ್ಟ ಹೇಳಲ್ಲ, ಏನು ಬಡಿಯೋರು ಪಪ್ಪಾಗ ನೋ ನೀವು ಬೇರೆದವ್ರಿಗಾದ್ರೆ ಕೇಳ್ಕೊಬೋದು. ನೀವು ಅವರಿಂದ ಇನ್ನೂ ಇದಕ್ಕಿಂತ ಹೆಚ್ಚಿಗೆ ಫೋನ್ ಹಚ್ಚಿ, ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರೋಂಥ ನಂಬರಿಗೆ ಜಾಸ್ತಿ ಫೋನ್ ಹಚ್ಚಿ ನಾ ಹೇಳಿದ್ಕಿಂತ ಜಾಸ್ತಿ ನೀವೇನು ಮಾಡ್ಕೋಬೋದು, ಅದ್ರ ಉಪಯೋಗ ಆಗಿರ್ಬೋದು, ಅದರ ಪ್ರಯೋಜನಗಳಾಗಿರ್ಬೋದು ಎಲ್ಲವನ್ನು ತಿಳ್ಕೊಳ್ಬೋದು.
ಹಾಗಾಗಿ ಈ ಒಂದು ನೀವು ಇದನ್ನು ಮಾಡಲಿಕ್ಕೆ LICನ ನಾ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರುವಂತಹ ನಂಬರ್ಗೆ ಡೈಲ್ ಮಾಡಿರಿ, ನಿಮಗೂ ಸಹಾಯಕವಾಗಿರುತ್ತೆ ಅಂತ ಹೇಳ್ತೀನಿ. ಅದಾದಮೇಲೆ ಇಷ್ಟ ನೋಡಿರಿ ನಮ್ಮ ಫ್ಯಾಮಿಲಿಗಿರುವಂತಹ ಇದು ನೀವು ಇದಾಗಿರ್ಬೋದು. ನಿಮಗೇನಾದರೂ ನಾ ಈ ಹೋಮ್ ಟೂರ್ ಮಾಡುವಂತಹ ನನಗಿದೂ ಇಲ್ಲ ಈಗ ಇಂಟ್ರೆಸ್ಟು. ಯಾಕಂದ್ರೆ ಸುಮ್ಮನೆ ಮನೆ ಹೆಂಗೂ ಚೇಂಜ್ ಮಾಡ್ಲಿತ್ತಿದ್ವಿ, ಹಂಗೆ ಬ್ಯಾಡ ಅಂತ ಹೇಳ್ಕೊಂಬಿಟ್ಟು ನಂದಾಗಿತ್ತು ರೀ. ಬಟ್ ವೆನ್ ಐ ಸಿ ನಿಮ್ಗೇನು ಅನ್ಸ್ಲಿತ್ತು, ನಿಮಗೇನಾದರೂ ಇಫ್ ಯು ನೆಸಸರಿ ನಿಮಗೇನಾದರೂ ಬೇಕಿತ್ತಂದ್ರೆ ಹೋಮ್ ಟೂರ್ ಅಂತ ಹಾಕಿ ಕಮೆಂಟ್ ಒಳಗೆ ನಾ ಮಾಡಿಸ್ತೇನೆ ಹೋಮ್ ಟೂರ್. ಓಕೆ, ನಾಳೆನೇ ಹಾಕ್ತೀನಂತ ವಿಡಿಯೋ ನಿಮಗೆ ಹೋಮ್ ಟೂರ್ ಬೇಕಂದ್ರೆ. ಮತ್ತೇನೂ ಇಲ್ಲ ರೀ ಫ್ರೆಂಡ್ಸ್, ಅಲ್ಲಿ TV ಹಾಕ್ಲಿಕ್ಕೆ ಬಂದ ಹೊರಗೆ ನೋಡಿರಿ. ನೀವು ಕುಂತು ಮನೆಯೊಳಗೆ ಯೋಚನೆ ಮಾಡಿರಿ, ಮಾತಾಡಿರಿ, ಎಲ್ಲವುದನ್ನು ಇದನ್ನು ಮಾಡ್ಕೊಳ್ರಿ. ಯಾರಿಗೆ ನೀವೊಂದು ಜನ ಸುರಕ್ಷಿತ ಯೋಜನೆ ನಿಮಗೆ ಬೇಕು ಅನ್ನೋದಿದ್ರೆ ಡಯಲ್ ಮಾಡಿ, ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರುವಂಥ ನಂಬರಿಗೆ ಭಾಳ ನಿಮ್ಮ ಜೀವನಕ್ಕೆ ಅವಶ್ಯಕತೆ ಐತ್ರಿ. ಇದಾದ್ಮೇಲೆ ಇನ್ನೇನೂ ಇಲ್ಲ. ನನ್ನ ಚಾನಲ್ ಆ 7 ಜನ ಏನು ವ್ಯೂವರ್ಸ್ ಇದ್ರೆ ಭಾಳ ಹೃತ್ಪೂರ್ವಕವಾದ ಧನ್ಯವಾದಗಳು. ನನಗೆ ವ್ಯೂಸ್ ಮಾಡಿ ಪಾಪ ಅವ್ರ ಟೈಮ್ನ ಸ್ವಲ್ಪ ಬದಿಗಿಟ್ಟು ನನ್ನ ವಿಡಿಯೋ ನೋಡಿದ್ರಲ್ಲ ಯೋಚನೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಹೀಗೆ ಸಪೋರ್ಟ್ ಮಾಡ್ತೀರಿ, ಭಾಳ ಖುಷಿ ಆಗತ್ತೆ ನನಗೆ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕನ್ನ ಒತ್ತಕ್ರಿ, ನಾನು ಕಳಿಸುವಂಥ ಫಸ್ಟ್ ವಿಡಿಯೋನ ನಿಮಗೆ ಬಂದು ತಲುಪುತ್ತಾ. ಆಮೇಲೆ ಎಲ್ಲರಿಗಿಂತ ಮುಂಚೆನೇ ನೀವು ನನ್ನ ವಿಡಿಯೋನ ನೋಡ್ಬೋದು. ಅದಾದ್ಮೇಲೆ ನೀವು ಅನ್ಬೋದು, ನೀನು ಸಣ್ಣ ಹುಡುಗಿ ನಿಮ್ಮ ವ್ಲಾಗ್ ಏನು ನೋಡೋದಂತ. ನಿಮಗೆ ಬೋರ್ ಆಗದೆ ಇರೋ ಥರ ನಾ ವಿಡಿಯೋ ಮಾಡ್ತೀನಿ, ಅದು ನಂದು ಪ್ರಾಮಿಸ್. ಆಮೇಲೆ ಇಲ್ಲೆಲ್ಲ ಬಂದೇನೆಲ್ಲ ಇಲ್ಲಿ ಫುಲ್ ಆಟ ಆಡ್ತಿರ್ತಾರೆ ಸಂಜೆ ಮುಂದೆ, ಹೊಟ್ಟೆ ಓವರಾಗಲ್ಲ ನಮಗಂತನೂ. ನಾನು 9th ಫುಲ್ ಹಾರ್ಡ್ ವರ್ಕ್ ಮಾಡಬೇಕು, ಅದು ಬೇರೆ ಒಂದೇ. 9th ಒಳಗೂ ಒಂದು CBSE 9th ಅಂದಮೇಲೆ CBSE ಒಳಗೆ ಒಂದು ರೂಲ್ ಆಗಿದ್ರಿ. ಈಗ ಒಂದು ಸಬ್ಜೆಕ್ಟ್ ಈಗ ನೀವು 100ಕ್ಕೆ 100 ತೋರಿ, ಒಂದು ಸಬ್ಜೆಕ್ಟ್ 33 ಹಂಗೇನೋ ತೊಗೊಂಡು ಫೇಲ್. ಹಾಗಾಗಿ ಅದು 10ಕ್ಕೆ ಪ್ರಮೋಟ್ ಇಲ್ಲ, ಅದ್ರದ್ದೊಂದು ಐತಿ. ಮ್ಯಾಥ್ಸ್ ಒಂದ್ರೊಳಗೆ ಇದೀನಿ, ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೇನಂತ. ನೋಡೋಣ, ಚಂದಾಗ ಓದಿ ಮುಂದೆ ಬರೋನು. ನಿಮ್ಮ ಮನೆಯೊಳಗೆ ಯಾರಾದ್ರು ವಿದ್ಯಾರ್ಥಿಗಳಿದ್ರೆ ಅವರೇ ಚಂದಾಗ ಓದಿ ಮುಂದೆ ಬರುವಂಗೆ ಈ ಪಾಲಕರು ನಡೆಸ್ಕೊಳ್ರಿ. ಇದು ನನ್ನ ಫ್ಯಾಮಿಲಿಯ ಇಂಟ್ರೊಡಕ್ಷನ್ ಆಗಿರುತ್ತೆ. ಇವತ್ತು LIC ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹೇಳೇನಿ. ಇನ್ನೂ ಇಷ್ಟು ಮಾಹಿತಿ, ಆಮೇಲೆ ಅದ್ರ ಪ್ರಯೋಜನಗಳು, ಅದರಿಂದ ಏನೇನಾಗುತ್ತೆ, ಏನೇನು ಲಾಭ ಐತಿ, ಅದನ್ನು ಬೇಕಂದ್ರೆ ಇನ್ನೂ ಅಷ್ಟು ಬೇಕಂದ್ರೆ ಪ್ಲೀಸ್ ಈ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರುವಂಥ ನಂಬರ್ಗೆ ಡೈಲ್ ಮಾಡಿರಿ. ಕೊನೆಯದಾಗಿ ಈ ವ್ಲಾಗನ್ನು ಇಷ್ಟ ಆದವ್ರಿಗೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.